ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಇಶಿಗೆ ಮುಡಿ ಕೊಡಬೇಕಿತ್ತು, 3ನೇ ಮುಡಿನ. ಹಾಗಾಗಿ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಫಸ್ಟು ತಿರುಪತಿ ಕೊಟ್ಟಿದ್ವಿ, ಇನ್ನೊಂದು ನಮ್ಮ ಮನೆ ದೇವ್ರಿಗೇ ಕೊಟ್ಟಿದ್ವಿ. ಈಗ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಡಬೇಕು. ಎಲ್ಲರಿಗೂ ರೆಡಿ ಆಯಿತು, 3 ಗಂಟೆಗೆ ಇದ್ವಿ. ಈಗಾಗಲೇ 4:45 ಆಗೈತೆ. ಇನ್ನೆಲ್ಲ ರೆಡಿಯಾಗಿ ಓಡ್ತಿದ್ದೀವಿ. ಇನ್ನು ನಂದು ರೆಡಿ ಆಯಿತು. ಇವತ್ತು ನಾನು ಮತ್ತೆ ಸೀರೆ ಉಟ್ಕೊಂಡಿದ್ದೆ, ಬ್ಲೌಸ್ ಮ್ಯಾಚಿಂಗ್ ಮಾಡಿಕೊಂಡು. ಪರ್ಪಲ್ ಅಂದರೆ ನನಗೆ ತುಂಬ ಇಷ್ಟ, ಹಂಗಾಗಿ ಅದೇ ಸೀರೆ ಉಟ್ಕೊಂಡೆ. ಇನ್ನು ಟೈಮು 4:45 ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋದ ಅಂದ್ಬಿಟ್ಟು ಪೂಜೆನೂ ಮುಗಿಸ್ಕೊಂಡೆ. ಇನ್ನು ಅಲ್ಲೋಗೇನು ಬೇರೆ ನಾಷ್ಟನ ಹೋಟ್ಲಲ್ಲಿ ತಿನ್ನೋದು ಅಂದ್ಬಿಟ್ಟು ಇಲ್ಲ, ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಅನ್ನ ಮಾಡ್ಕೊಂಡು ಎತ್ಕೊಂಡು ಹೋಗೋದ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಚಿತ್ರಾನ್ನ ಗೊಜ್ಜಿಗೆ. ಇನ್ನು ವೈಕ್ಳುಗಳು ಬರ್ತಾವಲ್ಲ, ಚಿಕ್ಕ ಮಕ್ಕಳೆಲ್ಲ, ಅವ್ರ ಹೊಟ್ಟೆ ತಡ್ಕೊಂಡಿರೋಕ್ಕಾಗಲ್ಲ, ನಾವು ತಡ್ಕೊಂಡ್ರು. ಇನ್ನು ಅಡುಗೆ ಎಲ್ಲ ಮುಗಿಸಿ ಬಾಕ್ಸ್ಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ಇಶುನು ಎದ್ದ. ಅವರಪ್ಪ ಎದ್ದ ತಕ್ಷಣ ಇನ್ನೂ ತೀಟೆ ಮಾಡಿ ಅಳಿಸ್ತಾಯಿದ್ರು. ಇಶುಗೂ ಅವರೇ ಸ್ನಾನ ಮಾಡಿಸ್ಕೊಟ್ರು. ಇನ್ನು ಅವನಿಗೂ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಕಾರ್ಗೆ ಐಟಮ್ ಎಲ್ಲ ಮಡಿಕೊಂಡು ಹೊರಡ್ಬೇಕಿತ್ತಷ್ಟೇ. ಇನ್ನು ಕಾರ್ಗೆ ಐಟಮ್ ಮಾಡ್ತೀರಿ. ಇಶು ಹೊಳ್ತಿದ್ದ ಕಾರ್ಗೂ ಕೂತ್ಕೊಳ್ಳೋಕ್ಕೆ. ಸಿಲಿಂಡ್ರು ಗ್ಯಾಸ್ ಎಲ್ಲ ಇದ್ದಿದ್ದರಿಂದ ಒಂದು ಕಾರ್ ಸಾಲಿಲ್ಲ, 2 ಕಾರ್ಗೂ ಹಾಕ್ಕೊಂಡ್ವಿ. ಅಷ್ಟೇ ಅಲ್ಲ, ಸ್ಲೀಪರ್ ಹಾಕೊಂಡವನೆ, ಅವಳು ಹೊಳ್ತಾಳೆ. ಇನ್ನು ನಮ್ಮ ಇಶು ಬೇಗ ಎದ್ದಿದ್ರಿಂದ 5 ಗಂಟೆ 5:15 ಎದ್ಬಿಟ್ಟ. ಬೇಗ ಎದ್ದಿದ್ರಿಂದ ಅವನಿಗೆ ನಿದ್ದೆ ಎಳೀತಿತ್ತು, ಸೊಕ್ಕೆ ಇಲ್ಲ. ಇನ್ನು ಮಳೆ ಹೋಯ್ದಾಗ ಈ ಥರ ಗಿಡ ಮರಗಳನ್ನ ನೋಡೋಕ್ಕೆ ಚೆಂದ, ಹಸ್ರಾಗೆ ಆಗಿಬಿಟ್ಟಿರುತ್ತೆ ಫುಲ್ಲು. ಬೆಳಗ್ಗೆ ಅಂತೂ ಒಂಥರ ಹಿಮ ಬೀಳ್ತಿರ್ಬೇಕಾದ್ರೆ ನೋಡೋಕ್ಕೆ ಇನ್ನೂ ಚೆನ್ನಾಗಿತ್ತು. ಇನ್ನು ಹೊರಟ್ವಿ ನಾವು ಎಲ್ಲ ರೆಡಿಯಾಗಿ ಹೊರಡೋಷ್ಟರಲ್ಲಿ ಒಂದು 6:30 ಆಗಿಬಿಟ್ಟಿತ್ತು. ಹೊರಟ್ವಿ ಸಣ್ಣದಾಗ ಗಣಿ ಆಗ್ತಿತ್ತು. ಇನ್ನು ನಾವು 2 ಕಾರಲ್ಲಿ ಹೋಗ್ತಿದ್ದಿದ್ದು, ನಾವೇ ಮೊದಲು ಹೊರಟ್ವಿ. ಇನ್ನು ನಮ್ಮ ಭಾವನೂ ಅವ್ರ ತಂಗಿನ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ರು. ಇನ್ನು ಹೋಗ್ತಾ ಸ್ವಲ್ಪ ವೆದರು ತಣ್ಣಗಿದ್ದರಿಂದ ಸ್ವಲ್ಪ ಟೀ ಕುಡ್ಕೊಂಡು ಹಂಗೆ ಬೊಂಡ ತಿನ್ಕೊಂಡು ಹೋದ್ವಿ. ಇನ್ನು ನಾನು ಯಾವಾಗ ಮುಡ್ದೇ ಇದ್ರು ಹೂವನ್ನ ಸೀರೆ ಉಟ್ಟಾಗಂತೂ ಮುಡ್ಕೊಳ್ತೀನಿ. ಅದಕ್ಕೆ ಕನಕಾಂಬರ ಮತ್ತು ಮರಳೆ ಹೂವು ತೊಗೊಂಡೆ. ಮಲ್ಲಿಗೆ ಹೂವು ಜಾಸ್ತಿ ಇಷ್ಟ, ಮಲ್ಲಿಗೆ ಹೂವು ಸಿಕ್ಕಿಲ್ಲ, ಹಂಗಾಗಿ ಮರಳೆ ಹೂವನ್ನೇ ತೊಗೊಂಡೆ. ಇನ್ನು ಬೆಳಗ್ಗೆ ವೆದರ್ನ ನೋಡೋಕ್ಕೆ ಚೆನ್ನಾಗಿತ್ತು. ಇನ್ನು ಮತ್ತೆ ಊರ ಕಡೆಯೆಲ್ಲ ಕಾಡು ಸ್ವಲ್ಪ ಜಾಸ್ತಿ ಅಲ್ವಾ, ಒಂಥರ ಹಸ್ರಾಗೆ ಚೆನ್ನಾಗಿತ್ತು ವೆದರ್ ಮಾತ್ರ. ಹಾಗೆ ಹೋಗ್ತಾ ಕಬ್ಬಾಳ ಸೈಡಿಂದನೇ ಹೋಗಿದ್ದು. ನಮ್ಮೂರ ಮಧ್ಯರಲ್ವ, ಕಬ್ಬಾಳ ಸೈಡಿಂದನೇ ಹೋಗೋದ ಅಂದ್ಬಿಟ್ಟು ಆ ಸೈಡಿಂದನೇ ಹೋಗಿದ್ದು. ಇನ್ನು ಆ ಸೈಡಿಂದನೇ ಹೋಗ್ತಿರೋದ್ರಿಂದ ಹಾಗೆ ಪೂಜೆ ಮಾಡ್ಕೊಂಡು ಹೋಗೋದ ಈಚೆಯಿಂದನೇ ಅಂದ್ಬಿಟ್ಟು ಹೋದ್ವಿ. ಇನ್ನು ಬೆಳಗ್ಗೆ ಹೋಗಿರೋದ್ರಿಂದ ರಶ್ ಏನಿರಲಿಲ್ಲ, ಫ್ರೀಯಾಗಿ ಇತ್ತು. ಅಲ್ಲಿರೋರೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ ಅಂತಿದ್ರು. ಇನ್ನು ನಾವು ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ತಿರೋದಲ್ವ, ಫಸ್ಟ್ ಇಲ್ಲಿ ಹೋಗಬಾರ್ದು ಅಂದ್ಬಿಟ್ಟು ಹಂಗೆ ಈಚೆಯಿಂದನೇ ಪೂಜೆ ಮಾಡ್ಕೊಂಡು ಹೋದ್ವಿ. ಇನ್ನು ಸ್ವಲ್ಪ ಜನ ಆ ಕಾರಲ್ಲಿ ಬಂದಿರೋದ್ರಿಂದ ಅವರು ಹೂವು ಎಲ್ಲ ಮುಡ್ಕೊಂಡಿರಲಿಲ್ಲ, ನಾವು ತೊಗೊಂಡಿದ್ವಿ ಹೂವನ್ನ. ಅಲ್ಲೇ ಹೂವು ಎಲ್ಲರೂ ಮುಡ್ಕೊಂಡು ಅಷ್ಟರಲ್ಲಿ ನಮ್ಮ ಅತ್ತೆದು ಸ್ಪೆಕ್ಸ್ ಗ್ಲಾಸನ್ನು ಬಿಚ್ಕೊಂಡ್ಬಿಟ್ಟಿತ್ತು. ನಮ್ಮ ಯಜಮಾನ್ರು ಅದನ್ನು ಹಾಕ್ತಿದ್ರು. ಇನ್ನು ಅಲ್ಲಿ ಮುಗಿಸ್ಕೊಂಡು ಹೊರಟ್ವಿ. ಮಳೆ ಅಂತೂ ಸ್ಟಾರ್ಟ್ ಆಗಿಬಿಡ್ತು ಆಗಲೇ. ಇನ್ನು ಮಕ್ಕಳೆಲ್ಲ ಹೊಟ್ಟೆ ಅನಿಸಿ ಅಂತಿದ್ರು. ಅಲ್ಲೇ ಒಂದು ಪ್ಲೇಸಲ್ಲಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಜಾಗ ಚೆನ್ನಾಗಿತ್ತು ಮಾತ್ರ. ಇನ್ನು ಈ ಥರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇದ್ದರೆ ಜರ್ನಿ ಮಾಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ನಾನು ಚಿತ್ರಾನ್ನ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದೆ. ಹಾಗೆ ನಮ್ಮ ಅಕ್ಕ ಅವರು ಇಡ್ಲಿ ಮತ್ತು ದೋಸೆ ಮಾಡ್ಕೊಂಡು ತೊಗೊಂಬಂದಿದ್ರು. ಇನ್ನು ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಮಾತು ಕೀತಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ಅಲ್ಲೇ ಒಂದು ಅರ್ಧ ಗಂಟೆ 3/4 ಗಂಟೆ ಅಲ್ಲೇ ಕಳೆದ್ಬಿಡ್ತು. ಇನ್ನು ಅಲ್ಲಿಂದ ಓಡೋಷ್ಟರಲ್ಲೇ ಒಂದು 7:45 8 ಗಂಟೆ ಆಗಿಬಿಡ್ತು. ಇನ್ನು ನಾವಂತೂ ನಿಂತ್ಕೊಂಡು ಊಟ ಮಾಡ್ತಿದ್ವಿ. ಇನ್ನು ಮಿಕ್ದವರೆಲ್ಲ ಸ್ವಲ್ಪ ಜನ ಹಂಗೆ ಕೂತ್ಕೊಂಡು ಊಟ ಮಾಡ್ತಿದ್ರು.
ಇನ್ನು ಮಳೆನೂ ಜಾಸ್ತಿ ಬಂದಿದ್ದರಿಂದ ರೋಡೆಲ್ಲ ನೀರು ತುಂಬ್ಕೊಬಿಟ್ಟಿತ್ತು. ನಮ್ಮ ಭಾವ ಅಂತೂ ಯಾರೋ ಇಬ್ಬರ ಮೇಲೆ ನೀರು ಹಾಸ್ಕೊಂಡು ಹಂಗೆ ಹೊಂಟೆ ಹೋಗ್ಬಿಟ್ರು ನೋಡ್ದೇನೆ. ಇವರು ಹಂಗೆ ಹೋಗಕ್ಕೆ ಹೋದ್ರು ಫಾಸ್ಟಾಗಿ. ಆಮೇಲೆ ಅವ್ರು ಆರಿಸಿದ್ದು ನೋಡ್ಬಿಟ್ಟು ಇವರು ಸ್ಲೋ ಮಾಡಿಕೊಂಡ್ರು. ಬರ್ತಾನೆ ಇಲ್ಲ ಮುಂದೆ ಅಳ್ದವನೇನೋ ತಿನ್ಕೊಂಡು ಬಿಸ್ಕೆಟ್ ಕೈಲಿ ಹಿಡ್ದವನೇ. ನಮ್ಮೂರಿಗೆ ರೀಚ್ ಆದ್ವಿ. ಸುಮಾರು ದಿನ ಆಗ್ಬಿಟ್ಟಿತ್ತು ನಮ್ಮೂರನ್ನ ನೋಡಿ. ಎಲ್ಲ ಒಂಥರ ಖಾಲಿ ಅನಿಸ್ತಿತ್ತು ಹೊಸ್ದಾಗಿ. ಏನೋ ಬಂದ್ವಿ. ಫಸ್ಟು ನಮ್ಮ ಚಿಕ್ಕಮ್ಮವ್ರ ಮನೆ ಹತ್ರ ಹೋಗಿದ್ದು, ಆಮೇಲೆ ಹೋಗೋದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಮನೆ ಹತ್ರ ಬಂದ್ವಿ. ಇಲ್ಲ ಬೋವ ಇಲ್ಲಿ ಏನು ರೆಡಿ ಆಗದೆ ನಿಂತಿದ್ಯಾ? ಅಲ್ಲಿ ಜಾಗನೂ ಚೆನ್ನಾಗಿಲ್ಲ. ಇವಾಗ ಎಲ್ಲ ಮಳೆಯಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ಹಾಕಿಸ್ಕೊಂಡು ಕೋಳಿ ಕುಯ್ಕ ಬಂದ್ಬಿಡೋಗಿ ಇಲ್ಲೇ ಮಾಡೋದ. ಸುಮ್ಮನೆ ಅಲ್ಲಿ ಗೊಜ್ಜ ಯಾವ ಬೇಕಾದ್ರೆ ಹೋಗಿ ನೋಡಿ, ನಿಮ್ಗೆ ಸಮಾಧಾನ ನೋಡಿ. ಇನ್ನು ಊರಲ್ಲಿ ಸ್ವಲ್ಪ ಅನಿತಾನೆ ಇತ್ತು ಮಳೆ. ಹಾಗಾಗಿ ಅವರು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಳ್ಳೋದ, ಇಲ್ಲೇ ಬಂದುಬಿಡಿ ಅಂತಿದ್ರು. ನಮ್ಮ ಅತ್ತೆನೂ ಅವ್ರಿಗೆ ದೇವಸ್ಥಾನದಲ್ಲಿ ಮಾಡಿದ್ರೇ ಸಮಾಧಾನ ಎಲ್ಲನೂ ಅಂದ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಬರೋದ ಅಂದ್ಬಿಟ್ಟು ನಡೀರಿ ಅಂದರು. ಹಂಗಾಗಿ ಪಾತ್ರೆ ಎಲ್ಲ ಎತ್ಕೊತಿದ್ವಿ. ಇನ್ನು ಹೋಗ್ತಾ ಹಂಗೆ ರಾಗಿ ಮಿಲ್ ಮಾಡಿಸ್ಬೇಕಿತ್ತು. ಹಾಗೆ ರಾಗಿ ಮಿಲ್ ಮಾಡಿಸ್ಕೊಂಡು ಹೋದ್ವಿ. ಇನ್ನು ನಾನು ಸೋಮನಡಿಗೆನೇ ಸ್ಕೂಲಿಗೆ ಬರ್ತಿದ್ದಿದ್ದು. ಆವಾಗಿನ ಮೆಮೊರೀಸ್ ಎಲ್ಲ ಮರೆಯೋಕ್ಕೆ ಆಗಲ್ಲ. ಅಲ್ಲಿ ಓದಿದ್ದು ಸ್ಕೂಲು ಎಲ್ಲ ನೋಡ್ತಿದ್ರೆ ಖುಷಿಗೆ ಕಣ್ಣು ತುಂಬ್ತಿತ್ತು. ಮತ್ತು ಅವೆಲ್ಲ ನೋಡೋರು ಏನೋ ಒಂಥರ ಖುಷಿ. ಅವಾಗ ನಾವು ಆಡಿ ಬೆಳೆದಿದ್ದು, ಸ್ಕೂಲ್ಗೆ ಹೋಗ್ತಿದ್ದಿದ್ದು, ತರಲೆ ಮಾಡ್ತಿದ್ದಿದ್ದು, ಫ್ರೆಂಡ್ಸ್ಗಳು ಇರ್ತಿದ್ದಿತ್ತು, ಅವೆಲ್ಲ ಏನೋ ಒಂಥರ ಖುಷಿ ಕೊಡ್ತಿತ್ತು. ಆವಾಗಿನ ದಿನಗಳು ಇವಾಗ ಬರೀ ನೆನಪು ಅಷ್ಟೇ, ಮತ್ತೆ ಅಂತೂ ವಾಪಸ್ ಬರೋಲ್ಲ. ಇನ್ನು ಅವೆಲ್ಲ ನೋಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಮದ್ದೂರಲ್ಲಿ ಇರೋದು ದೇವಸ್ಥಾನ. ಇನ್ನು ಹೋದ ತಕ್ಷಣ ಒಂದು ಜಾಗದಲ್ಲಿ ಚಾಪೆ ಎಲ್ಲ ಹಾಸ್ಬಿಟ್ಟು ಜಾಗ ಇಟ್ಕೊತಿದ್ವಿ. ಆ ಥರ ಜಾಗ ಇಟ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಬಂದು ಹಾಕೊಂಡ್ಬಿಡ್ತಾರೆ. ಅಲ್ಲಿ ಮಳೆ ಹುಯ್ದಿರೋದ್ರಿಂದ ಸ್ವಲ್ಪ ಹಂಗೆ ಬದಿನೇ ಇತ್ತು. ಚೆನ್ನಾಗಿರೋ ಜಾಗ ನೋಡಿಬಿಟ್ಟು ಸಾಮಾನುಗಳೆಲ್ಲ ಮಾಡ್ತಾಯಿದ್ವಿ ಕಾರಿಂದ. ಇಲ್ಲ ಅಂದರೆ ಇವತ್ತು ಮಂಗಳವಾರ ಅಲ್ವಾ, ಸ್ವಲ್ಪ ಜನ ಜಾಸ್ತಿ, ಎಲ್ಲ ಜಾಗ ಇಟ್ಕೋತಾರೆ. ಆಮೇಲೆ ಅಡುಗೆ ಮಾಡೋಕ್ಕೂ ಜಾಗ ಇರಲ್ಲ. ಹಾಗಾಗಿ ಎಲ್ಲ ಮಾಡ್ತಿದ್ವಿ. ಇನ್ನು ವಿಷಯಕ್ಕೆ ಮುಡಿ ಕೊಡೋ ಮುಂಚೆ ಹತ್ಬೇಡಿ ಮತ್ತು ಪೂಜೆ ಸಾಮಾನು ಕೊಡಬೇಕಿತ್ತು. ಅದನ್ನು ಫಸ್ಟ್ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋದ ಅಂತ ಹೋದ್ವಿ. ಆದರೆ ಅಲ್ಲಿ ಪೂಜಾರಿಗಳು ಬರೀ ಹತ್ಬೇಡಿ ಮಾತ್ರ ಕೊಡಿ, ಪೂಜೆ ಸಾಮಾನು ಅವ್ನು ಮುಡಿ ಕೊಟ್ಟಾದಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ತೀರ್ಥ ಹಾಕ್ಸ್ಕೊಂಡು ಹೋಗಿ ಆಮೇಲೆ ಅಂದ್ಬಿಟ್ಟು ಪೂಜೆ ಸಾಮಾನು ಏನು ಇಸ್ಕೊಂಡಿಲ್ಲ. ಇನ್ನು ನಮ್ಮ ಚಿಕ್ಕತ್ತೆ ಅವರೆಲ್ಲ ಪೂಜೆ ಮಾಡಿಸ್ಕೊಂಡ್ರು ಅಷ್ಟೇ. ಶ್ರೀ ಮದ್ದೂರಮ್ಮ ದೇವಸ್ಥಾನ ಟ್ರಸ್ಟ್ ಮದ್ದೂರು ಟೌನು ಭಕ್ತಾದಿಗಳಲ್ಲಿ ವಿನಂತಿ. ಮದ್ದೂರಮ್ಮನವರ ದೇವಸ್ಥಾನದ ಆವರಣದಲ್ಲಿ ಜನ ಮಾತ್ರ ತುಂಬ ಇತ್ತು. ಕಟ್ಟಡ ಕಾಮಗಾರಿ
ಸಾಕು ಇದು ನಾನು ಹೊಂದಬೇಕು ಅಂತ ಶ್ರೀ ಮಂಜೂರಮ್ಮ ದೇವಸ್ಥಾನ ಟ್ರಸ್ಟ್ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಹಾಗೂ ಭಕ್ತಾದಿಗಳ ಇನ್ನು ಫಸ್ಟು ಮುಡಿ ಕೊಡಿಸ್ಬೇಕಿತ್ತು. ಮುಡಿಯವರು ಇರಲಿಲ್ಲ, ಕಾಲ್ ಮಾಡಿದ್ವಿ, ಒಂದು 5 ನಿಮಿಷ ಬರ್ತೀವಿ ಅಂದಿದ್ರು. ಹಾಗಾಗಿ ಸ್ವಲ್ಪ ತಲೆ ವೆಯ್ಟ್ ಮಾಡ್ತಿದ್ವಿ ಬರೋ ಗಂಟ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಮತ್ತು ನನ್ನ ಹಸ್ಬೆಂಡ್ ಹೋಗಿ ಕೋಳಿ ತಗೊಬಂದರು, ತೀರ್ಥ ಹಾಕ್ಸ್ಬಿಡೋದ ಅಂದ್ಬಿಟ್ಟು. ಕಟ್ಟಡ ಕಾಮಗಾರಿ ನಡೆಯುತ್ತಿದೆ. ಶ್ರೀ ಮಂಜೂರಮ್ಮ ದೇವಸ್ಥಾನ ಟ್ರಸ್ಟ್ ಇನ್ನು ತೀರ್ಥ ಎಲ್ಲ ಹಾಕಾದ್ಮೇಲೆ ಅಲ್ಲೇ ಕೋಳಿ ತಲೆ ಕೊಯ್ದುಬಿಟ್ಟು, ತಲೆ ಮಾತ್ರ ಅವರೇ ಮಡಿಕೊಳ್ತಾರೆ, ಕೋಳಿ ಮಾತ್ರ ನಮಗೆ ಕೊಡ್ತಾರೆ. ಏನಕ್ಕೆ ತಲೆ ಕೊಡೋಲ್ಲ ಅಂತ ಗೊತ್ತಿಲ್ಲ. ಇನ್ನು ಅಲ್ಲಿ ತಗೊಂಡಿರ್ತೀವಲ್ಲ ಅಂಗಡಿಲಿ ಕೋಳಿನ, ಅಲ್ಲಿ ಕ್ಲೀನಿಂಗ್ ಮಾಡಿಸ್ಕೊಬೇಕು. ಇನ್ನು ದೇವಸ್ಥಾನದಲ್ಲೇ ಚೌಟ್ರಿ ಎಲ್ಲ ಇತ್ತು, ಅಲ್ಲೇ ಪಾತ್ರೆ ಎಲ್ಲ ಸಿಗ್ತಿತ್ತು ಅಂದರು. ಬಟ್ ನಾವು ಅಲ್ಲೇನೂ ತೊಗೊಳಕ್ಕೆ ಹೋಗಿಲ್ಲ, ಮನೆಯಿಂದನೇ ಎಲ್ಲ ಎತ್ಕೊಂಡ್ಬಂದುಬಿಟ್ಟಿದ್ವಿ. ಅಲ್ಲಿ ಮಾತ್ರ ಡಬಲ್ ಗ್ಯಾಸ್ ತಗೊಂಡ್ವಿ ಅಷ್ಟೇ. ನಾವು ಸಿಂಗಲ್ ಗ್ಯಾಸ್ ಎತ್ಕೊಂಡು ಹೋಗಿದ್ವಿ, ಅದರಲ್ಲಿ ಆಗಲ್ಲ ಬೇಗ ಮಾಡ್ಕೊಳ್ಳೋಕೆ ಅಂದ್ಬಿಟ್ಟು ಅಲ್ಲೇ ಬಾಡಿಗೆಗೆ ಡಬಲ್ ಗ್ಯಾಸ್ ತಗೊಂಡಿದ್ವಿ. ಇನ್ನು ನಮ್ಮ ಯಜಮಾನ್ರು ಮತ್ತು ನಮ್ಮ ಬಾವ ಅಲ್ಲಿ ಕ್ಲೀನಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೋದರು. ಅಲ್ಲಿ ಕ್ಲೀನಿಂಗ್ ಮಾಡಿಸ್ಕೊಂಡು ನಮ್ಮ ಯಜಮಾನ್ರು ಇಶ್ಯೂಗೆ ತಲೆಮುಡಿ ಕೊಡಬೇಕಿತ್ತು. ಅವರೇ ಎತ್ಕೊಂಡು ಹೋದ್ರು. ಸ್ವಲ್ಪ ಒಂದು ಚಂಡಿ ಮಾಡ್ತಾನೆ, ಅವ್ರ ಕೈಲೇ ತಡಿಯೋಕ್ಕಾಗೋದು ಅಂದ್ಬಿಟ್ಟು ಅವರೇ ಎತ್ಕೋಗಿ ಮುಡಿ ಕೊಡಿಸ್ಕೊಬರ್ತೀನಿ ಅಂತ ಹೋದರು. ನೀವು ನಾನು ಮತ್ತೆ ಅಲ್ಲಿ ಸ್ವಲ್ಪ ಸಾಮಾನು ತೊಗೊಬರ್ಬೇಕು ಅಂತ ಹೋದ್ವಿ. ಸಾಂಬಾರಿಗೆಲ್ಲ ಸಾಮಾನು ಇರಲಿಲ್ಲ, ಅಲ್ಲೇ ಮದ್ದರಲ್ಲಿ ತೊಗೊಂಡು ಬರೋದು ಅಂತ ಹೋದ್ವಿ. ನೀವು ಮಿಕ್ತವರೆಲ್ಲ ಅಡುಗೆಗೆ ರೆಡಿ ಮಾಡ್ಕೊತಿದ್ರು. ಮಳೆ ಬಂದುಬಿಡುತ್ತೆ, ಬೇಗ ಬೇಗ ಮಾಡ್ಕೊಳ್ಳೋದ ಅಂದ್ಬಿಟ್ಟು. ಆಯ್ತಮ್ಮ ಆಯಿತು. ಇನ್ನು ಇಷ್ಟನ್ನು ಸ್ವಲ್ಪ ಜಾಸ್ತಿ ಚಂಡಿ ಮಾಡ್ತಿದ್ದ ಮುಡಿ ಕೊಡಿಸ್ಕೊಳ್ಳೋಕ್ಕೆ. ಇನ್ನು ಅಲ್ಲಿ ಮಗುಗೆ ಮುಡಿ ತೆಗಿಯೋಕ್ಕೆ ಬಂದಿರೋದು ಚಿಕ್ಕ ಹುಡುಗ ಬೇರೆ, ಅವನು ಸ್ವಲ್ಪ ತಲೆಯಲ್ಲೆಲ್ಲ ಗಾಯ ಮಾಡಿಬಿಟ್ಟಿದ್ದ. ಇವ್ನು ಹೇಳ್ತಾ ಇದ್ದಿದ್ದು ಕೂತ್ಕೊಂಡು. ಇನ್ನು ಅಲ್ಲಿಂದ ಕೊಡ್ಸ್ಕೊಂಬಂದು ನಾನು ಮದುವೆಯಿಂದ ಬರೋಷ್ಟರಲ್ಲೇ ಮುಡಿ ತೆಗ್ಬಿಟ್ಟು ಸ್ನಾನನೂ ಮಾಡಿಸ್ಬಿಟ್ಟಿದ್ರು. ಮಲ್ಕೊಂಡಿದ್ದ. ಇನ್ನು ಮತ್ತೆ ಏನೋ ಸಾಮಾನು ತರಬೇಕಿತ್ತು, ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೆ. ನಾನು ಮೊಬೈಲ್ ಎತ್ಕೊಂಡು ಹೋಗಿರಲಿಲ್ಲ, ಅವರು ಕಾಲ್ ಮಾಡ್ತಿದ್ರು. ಹಂಗಾಗಿ ಮತ್ತೆ ನಾನು ಮತ್ತು ನಮ್ಮ ಅಕ್ಕ ಹೋದ್ವು. ಅವ್ರ ಕೈ ಸಾಮಾನು ತೆಗೆದುಕೊಟ್ಟು ಕಳಿಸ್ಬಿಟ್ಟು ಅವ್ರನ್ನ ಈ ಕಡೆ ಕಳಿಸುತ್ತೆ. ಇನ್ನೇನೋ ತರಬೇಕಿತ್ತು, ನಾನು ಆ ಕಡೆ ಹೋದೆ. ಆ ಕಡೆ ಹೋದ ತಕ್ಷಣ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಫುಲ್ ನೆಂದೋಗ್ಬಿಟ್ಟಿದೆ. ಅಲ್ಲಿ ತರಕಾರಿ ಅಂಗಡಿಯವರಂತೂ ನಿಂತ್ಕೊಂಡು ಹೋಗಿ ಅಕ್ಕ ಫುಲ್ ನೆಂದೋಗ್ಬಿಟ್ಟಿದ್ದೀರಾ ಅಂತಿದ್ರು. ಆದರೂ ನಿಂತ್ಕೊಳ್ಳೋಕ್ಕಾಗಿಲ್ಲ, ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ, ಹಂಗಾಗಿ ಬೇಗ ಬಂದುಬಿಟ್ಟೆ. ಫುಲ್ ನೆಂದೋಗ್ಬಿಟ್ಟಿದೆ. ಇಲ್ಲಿ ಬಂದು ನೋಡಿದ್ರೆ ಕಾರ್ದು ಮೇಲ್ಗಡೆ ಕವರ್ ಇರುತ್ತಲ್ಲ, ಅದನ್ನ ಹಾಕ್ಕೊಂಡು ಅಡುಗೆ ಮಾಡ್ತಿದ್ರು 3-4 ಜನ ಇಟ್ಕೊಂಡು. ಇನ್ನು ಆವಾಗಂತೂ ಎಲ್ಲ ನೆಂದೋಗ್ಬಿಟ್ರು. ಐಕ್ಳನ್ನೆಲ್ಲ ಕಾರಲ್ಲಿ ಕುಣಿಸ್ಬಿಟ್ಟಿದ್ವಿ. ಇನ್ನು ದೊಡ್ಡವರು ಎಲ್ಲ ನೆಂದೋಗ್ಬಿಟ್ಟು ನೆಂದ್ಕೊಂಡೇ ಅಡುಗೆ ಮಾಡಿದ್ರು. ಅವಾಗಂತೂ ಸ್ವಲ್ಪ ಜಾಸ್ತಿ ಫಜೀತಿ ಆಗಿಬಿಡ್ತು, ಮಳೇಲಿ ನೆಂದು ಬದಿಗಿದಿ ಅಂದ್ಕೊಂಡು. ಆದರೂ ಅಡುಗೆ ಆಯಿತು. ಇಷ್ಟು ಮಳೆ ಯಾರು ಸ್ವಲ್ಪ ಹೊತ್ತು ಮಳೆ ನಿಲ್ಲೋದು ಮತ್ತೆ ಸ್ಟಾರ್ಟ್ ಆಗೋದು, ಇದೇ ಥರ ಮಾಡ್ತಿತ್ತು. ಆ ಕವರ್ ತೆಗ್ದಿಡ್ತಾರೆ, ಮತ್ತೆ ಎತ್ತಿ ಹಿಡ್ಕೊಂಡು ನಿಂತ್ಕೊತಾರೆ. ಹಂಗೆ ಆಗಿ ಒಟ್ಟಿನಲ್ಲಿ ಅಡುಗೆ ಮುಗೀತು ಬೇಗನೆ. ಅಡುಗೆ ಮುಗ್ದಾದ್ಮೇಲೆ ಬಿಸಿಲು ಬಂತು ಊಟ ಹಾಕೊಡೋ ಟೈಮಲ್ಲಿ. ಇನ್ನು ನಮ್ಮ ಬಾವ ಮತ್ತು ನಮ್ಮ ಯಜಮಾನ್ರನ್ನೇ ಮುದ್ದೆ ತಿರುಗ್ತಿದ್ರು. ಜಾಸ್ತಿ ಇಟ್ಬಿಟ್ಟಿದ್ವಿ ಅಂದ್ಬಿಟ್ಟು ಸೈಡಲ್ಲಿ ಅವರೇ ತಿರುಗ್ತಿದ್ರು.
ಇನ್ನು ಅಡುಗೆ ಎಲ್ಲ ಆದಮೇಲೆ ಟೇಸ್ಟ್ ಏನು ನೋಡೋಲ್ಲ ನಾವು ಫಸ್ಟು ದೇವಸ್ಥಾನಕ್ಕೆ ಪ್ರಸಾದ ತಗೋಗಿ ಕೊಟ್ಬಿಟ್ಟು ಅಲ್ಲಿಂದ ತೀರ್ಥ ತಂದು ಅಡುಗೆಗೆ ಹಾಕ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಇನ್ನು ಅಡುಗೆ ಎಲ್ಲ ಆಯಿತು, ಪ್ರಸಾದ ಎತ್ಕೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು ತೀರ್ಥ ಇಸ್ಕೊಂಡು. ಇನ್ನು ಪೂಜೆ ಮುಗಿಸ್ಕೊಂಡು ಬಂದು ಅಡುಗೆಗೂ ತೀರ್ಥ ಎಲ್ಲ ಹಾಕಿ ಊಟಕ್ಕೆ ಹಾಕ್ಕೊಟ್ವಿ ಎಲ್ಲರಿಗೂ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಾರ್ಗೆ ಎತ್ತು ಮಾಡ್ತಿದ್ವಿ. ಅಲ್ಲೇ 4:15 ಆಗಿತ್ತು, ಇನ್ನೇನು ಹೊರಡೋದ ಅಂದ್ಬಿಟ್ಟು. ಇನ್ನು ಎಲ್ಲರೂ ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ತಗೊಂಡು ಐಕ್ಳಿಗೂ ಪಿ ಎಲ್ಲ ತಗೊಡ್ಬೇಕಿತ್ತು. ಜಾತ್ರೆ ಕಟ್ಟಿದ್ದಾರೆ ಅಂದ್ಬಿಟ್ಟು ಬಿಡ್ತವ, ಕೇಳ್ತಾವ ಮಕ್ಕಳು, ಹಂಗಾಗಿ ಎಲ್ಲ ತಗೊಟ್ಬಿಟ್ಟು ಹೊರಟ್ವಿ. ನಮ್ಮ ಇಷ್ಟಕ್ಕಂತೂ ಯಾವುದೋ ಪಿ ತಗೊಟ್ಬಿಟ್ಟಿದ್ರು. ದೇವಸ್ಥಾನದಿಂದ ಮನೆ ಗಂಟ ಬರೋ ತನಕನೂ ಕೂತ್ಕೊಂಡೇ ಬರ್ತಿದ್ದ. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಬಂದಿದ್ರು. ಇನ್ನು ಬೆಳಗ್ಗೆ ತೊಳೆಯೋವೆಲ್ಲ ಇತ್ತಲ್ವ, ಎಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ನಮ್ಮ ಅಜ್ಜಿನೂ ಮಾತಾಡಿಸ್ಕೊಂಡು ಸ್ವಲ್ಪ ಮಕ್ಕಳು ಆಟ ಆಡ್ತಿದ್ದೋ ಕಾರ್ ಮೇಲೆ ಕೂತ್ಕೊಂಡು. ಇನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮೂರಿಗೆ ಬಾಯ್ ಹೇಳ್ಬಿಟ್ಟು ಹೊರಟ್ವಿ ವಾಪಸ್ಸು. ಇನ್ನು ನಾವು ರಿಟರ್ನ್ ಹೋಗೋಷ್ಟ್ರಲ್ಲಿ 5:15 ಆಗಿಬಿಡ್ತು. ಹಂಗೆ ಹೋಗ್ತಾ ಫಿಶ್ ತವ ಫ್ರೈ ಕಾಣಿಸ್ತು ಅಂದ್ಬಿಟ್ಟು ಅಲ್ಲೇ ತಿನ್ಕೊಂಡು ಹೋಗೋದಾ ಅಂತ ನಿಲ್ಲಿಸಿದ್ವಿ. ಅಲ್ಲೇ ಒಂದು 2 ಅವರ್ ಆಗಿಬಿಡ್ತು, ತುಂಬ ರಶ್ ಇದ್ದರು. ರೋಡಲ್ಲಿ ಯಾಕೆ ನಿಂತಿದ್ದೀರಾ? ಸ್ಮೈಲ್ ಸ್ಮೈಲ್. ಯಾರಿಗ ಸ್ಮೈಲ್. ಅಷ್ಟೇ. ಇನ್ನು ಎಲ್ಲ ಫಿಶ್ ತಿಂತೀರೆ, ನಾನು ಡೈರಿ ಮಿಲ್ಕ್ ತಿಂತ ಕೂತಿದ್ದೆ ಕಾರಲ್ಲಿ ಒಬ್ಳೆ. ಇನ್ನು ಅಲ್ಲಿಂದ ಮನೆಗೆ ಬರೋದು 12 ಗಂಟೆ ಆಗಿಬಿಡ್ತು. ಇನ್ನು ಅಲ್ಲಿಂದ ಬಂದು ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತು. ಇನ್ನು ಬುಧವಾರನೂ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಇದು ಗುರುವಾರ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನು ನಿನ್ನೆ ಎಲ್ಲ ಬರೀ ರೆಸ್ಟ್ ಮಾಡೋದೇ ಆಯಿತು. ಮನೆ ದೇವಸ್ಥಾನದ ಮಳೆ ಜಾಸ್ತಿ ಇದ್ದಿದ್ದರಿಂದ ನೆಂದುಬಿಟ್ಟಿದ್ವಿ. ಹಂಗಾಗಿ ಸ್ವಲ್ಪ ಹುಷಾರು ತಪ್ಪದಂಗೆ ಆಗಿಬಿಟ್ಟಿತ್ತು. ಹಂಗಾಗಿ ನೀನೆಲ್ಲ ಸ್ವಲ್ಪ ರೆಸ್ಟ್ ಮಾಡೋದೇ ಆಯಿತು. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡ್ಕೊಬೇಕಿತ್ತು ರಾಘವೇಂದ್ರ ಸ್ವಾಮಿಗೆ. ಇವತ್ತು ಬೆಳಗ್ಗೆ ಬೇಗನೂ ಹೇಳೋಕ್ಕಾಗಿಲ್ಲ, ಏನೋ ಒಂಥರ ಸುಸ್ತಾದಂಗೆ ಆಗ್ತಿತ್ತು. ಆದ್ರೂ ಎದ್ದು ಎಲ್ಲ ಕ್ಲೀನ್ ಮಾಡಿ ದೀಪ ಹಾಸಿದ್ದೀನಿ. ಗುರುವಾರದ ಹೊತ್ತು ದೀಪ ಹಾಸಿದ್ರೇ ಏನೋ ಒಂಥರ ಸಮಾಧಾನ. ಇವಾಗ ದೀಪ ಎಲ್ಲ ಹಾಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.